ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ರಾಜ್ಯದ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಇಂದು ಅತ್ಯಂತ ಪ್ರಮುಖವಾದ ದಿನ. ಹೌದು, ಇಂದು ಮಂಗಳವಾರ ಜೂನ್ 30. ನಿಮ್ಮ ಖಾತೆಗೆ ಒಟ್ಟು 6,000 ರೂಪಾಯಿ ಜಮಾ ಆಗಲು ಶುರುವಾಗಿದೆ. ಆದರೆ ನೆನಪಿಡಿ, ಇದರ ಜೊತೆಯಲ್ಲೇ ಸರ್ಕಾರ ಸುಮಾರು 4 ಲಕ್ಷಕ್ಕೂ ಅಧಿಕ ಮಹಿಳೆಯರ ಗೃಹಲಕ್ಷ್ಮಿ ಹಣವನ್ನು ಕ್ಯಾನ್ಸಲ್ ಮಾಡಿದೆ. ನಿಮ್ಮ ಹಣ ನಿಂತು ಹೋಗಬಾರದು ಅಂದರೆ ನೀವು ಏನು ಮಾಡಬೇಕು? ಸರ್ಕಾರ ತಂದಿರುವ 5 ಕಠಿಣ ನಿಯಮಗಳು ಯಾವುವು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಗೃಹಲಕ್ಷ್ಮಿ ಮರು ಅರ್ಜಿ ಮತ್ತು ತನಿಖೆ. ಮೊದಲನೆಯದಾಗಿ ಸರ್ಕಾರಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು 2 ಲಕ್ಷಕ್ಕೂ ಅಧಿಕ ಗೃಹಲಕ್ಷ್ಮಿ ಫಲಾನುಭವಿಗಳು ಮರಣ ಹೊಂದಿದ್ದರೂ ಅವರ ಖಾತೆಗೆ ಹಣ ಜಮಾ ಆಗ್ತಾ ಇತ್ತು. ಇದನ್ನು ತಡೆಯಲು ಸರ್ಕಾರ ಈಗ ಮರುಪರಿಶೀಲನೆ ಅಂದರೆ ರಿವೆರಿಫಿಕೇಷನ್ ಆರಂಭಿಸಿದೆ. ಜೂನ್ ತಿಂಗಳಿಂದ ಅಧಿಕಾರಿಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ದಾಖಲೆಗಳನ್ನು ಪರಿಶೀಲನೆ ನಡೆಸುತ್ತಿದ್ದಾರೆ. ಒಂದು ವೇಳೆ ನಿಮ್ಮ ಹಣ ಸ್ಥಗಿತಗೊಂಡಿದ್ದರೆ ನೀವು ತಕ್ಷಣವೇ ನಿಮ್ಮ ಹತ್ತಿರದ ಕರ್ನಾಟಕ 1, ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಕ್ಕೆ ಹೋಗಿ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ನೀಡಿ ಮರು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಯಾರೆಲ್ಲ ಮರು ಅರ್ಜಿ ಸಲ್ಲಿಸುವುದಿಲ್ಲವೋ ಅಂಥವರ ಹೆಸರನ್ನು ಅರ್ಹರ ಪಟ್ಟಿಯಿಂದ ಶಾಶ್ವತವಾಗಿ ತೆಗೆದುಹಾಕಲಾಗುತ್ತದೆ. ಅಷ್ಟೇ ಅಲ್ಲದೆ ಇನ್ಮುಂದೆ ಪ್ರತಿ ವರ್ಷದ ಕೊನೆಯಲ್ಲಿ ನೀವು ಲೈಫ್ ಸರ್ಟಿಫಿಕೇಟ್ ನೀಡುವುದು ಕೂಡ ಕಡ್ಡಾಯವಾಗುತ್ತದೆ. 3 ಹಂತಗಳಲ್ಲಿ 6,000 ರೂಪಾಯಿಗಳು ಜಮಾ ಆಗುತ್ತೆ ಈ 28 ಜಿಲ್ಲೆಗಳಿಗೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿಗೂ ಅದೇ ರೀತಿ ನಿಮ್ಮಲ್ಲಿರುವಂತಹ ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೂ ಈ ಲಿಂಕನ್ನು ಕಳುಹಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ಕಾರದಿಂದ ಬರುವಂತಹ ಎಲ್ಲ ಯೋಜನೆಗಳ ಅಪ್ಡೇಟನ್ನು ಕೂಡ ಈ ಚಾನೆಲ್ನಲ್ಲಿ ತಿಳಿಸಲಾಗುತ್ತದೆ. ನಿಮಗೆ ತಕ್ಷಣ ಅಪ್ಡೇಟನ್ನು ತಿಳಿಯಬೇಕಾದರೆ ನೀವು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡು ಅಲ್ಲೇ ಹತ್ತಿರ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಅದರಲ್ಲಿ ನೋಟಿಫಿಕೇಷನ್ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದರೆ ನಿಮಗೆ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇನ್ನೂ ಪ್ರಮುಖವಾದ ಎರಡನೇ ಅಪ್ಡೇಟ್ ಏನು ಅಂತ ಹೇಳಿದರೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ 30ನೇ ಕಂತು ಮತ್ತು ಮೇ ತಿಂಗಳ 31ನೇ ಕಂತು ಮತ್ತು ಜೂನ್ ತಿಂಗಳ 32ನೇ ಕಂತು, ಈ 3 ತಿಂಗಳ ಹಣ ಬಾಕಿ ಇರುವವರಿಗೆ ಒಟ್ಟು 6,000 ರೂಪಾಯಿಗಳನ್ನು ಸರ್ಕಾರ ಜೂನ್ 30ರಿಂದ ಬಿಡುಗಡೆ ಮಾಡುತ್ತಿದೆ. ಕರ್ನಾಟಕದ ಒಟ್ಟು 28 ಜಿಲ್ಲೆಗಳನ್ನು 3 ವಿಭಾಗಗಳಾಗಿ ಮಾಡಿ 3 ಹಂತಗಳಲ್ಲಿ DBT ಮೂಲಕ ಹಣ ಜಮಾ ಮಾಡಲಾಗುತ್ತಿದೆ. ಇದರಲ್ಲಿ ಮೊದಲನೇ ಹಂತದಲ್ಲಿ ಬೆಂಗಳೂರು ವಿಭಾಗ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಮತ್ತು ತುಮಕೂರು ಜಿಲ್ಲೆಗೆ ಹಣ ಜಮಾ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ ಬೆಳಗಾವಿ ವಿಭಾಗಕ್ಕೆ ಹಣ ಜಮೆಯಾಗುತ್ತೆ. ಅದರಲ್ಲಿ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ, ಬಳ್ಳಾರಿ, ಬೀದರ್ ಮತ್ತು ಕಲಬುರಗಿ ಜಿಲ್ಲೆಗಳಿಗೆ ಹಣ ಜಮಾ ಆಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ಮೈಸೂರು ವಿಭಾಗ, ಅದರಲ್ಲಿ ಬರುವಂತಹ ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು, ಉಡುಪಿ, ರಾಯಚೂರು, ಯಾದಗಿರಿ, ವಿಜಯನಗರ, ಈ ರೀತಿ 3 ಹಂತಗಳಾಗಿ ಗೃಹಲಕ್ಷ್ಮಿ ಹಣವನ್ನು 3 ಹಂತದಲ್ಲಿ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇ ಹಂತದಲ್ಲಿ ಬೆಂಗಳೂರು ವಿಭಾಗಕ್ಕೆ ಹಣ ಜಮಾ ಅಂದರೆ ಅಲ್ಲಿ 20% 30% ಜನರಿಗೆ ಮಾತ್ರ ಹಣ ಜಮಾ ಆಗುತ್ತೆ. ಇನ್ನು ಎರಡನೇ ಹಂತದಲ್ಲಿ 80% ತನಕ ಹಣ ಗೃಹಲಕ್ಷ್ಮಿ ಹಣ ಏನು ಜಮಾ ಮಾಡ್ತಾರೋ ಅದು 80% ಜನರಿಗೆ ಬರುತ್ತೆ. ಇನ್ನು ಉಳಿದ 20% ಜನರಿಗೆ 3ನೇ ಹಂತದಲ್ಲಿ ಬಿಡುಗಡೆಯಾಗುತ್ತೆ. ಇನ್ನು ರೇಷನ್ ಕಾರ್ಡ್ದಾರರಿಗೂ ಕೂಡ 3 ಭರ್ಜರಿ ಗುಡ್ ನ್ಯೂಸ್ಗಳಿವೆ. ಗೃಹಲಕ್ಷ್ಮಿ ಮಾತ್ರವಲ್ಲದೆ ರೇಷನ್ ಕಾರ್ಡ್ ಹೊಂದಿರುವವರಿಗೂ ಸರ್ಕಾರ 3 ಭರ್ಜರಿ ಸಿಹಿ ಸುದ್ದಿ ನೀಡಿದೆ. ಮೊದಲನೆಯದಾಗಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸ್ವೀಕಾರ ಆರಂಭವಾಗಿದೆ. ಇನ್ನು ಎರಡನೆಯದಾಗಿ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಬಾಕಿ ಇರುವಂತಹ 3 ತಿಂಗಳ ಇಂದಿರಾ ಕಿಟ್, ಅದರಲ್ಲಿ 15 ರೀತಿಯ ಉಚಿತ ಆಹಾರ ಪದಾರ್ಥಗಳು ವಿತರಣೆ ಮಾಡಲಾಗುತ್ತಿದೆ. ಇನ್ನು ಮೂರನೆಯದಾಗಿ ಇನ್ಮುಂದೆ ಉಚಿತ ಅಕ್ಕಿ ಪಡೆಯಲು ಬಯೋಮೆಟ್ರಿಕ್ ಸಿಗದಿದ್ರೂ ಚಿಂತೆ ಇಲ್ಲ. ಅಧಿಕಾರಿಗಳು ರಿಜಿಸ್ಟರ್ ಪುಸ್ತಕದಲ್ಲಿ ಹೆಸರು ಬರೆದುಕೊಂಡು ನಿಮಗೆ ಅಕ್ಕಿ ನೀಡಬೇಕು ಎಂದು ಸರ್ಕಾರ ಆದೇಶಿಸಿದೆ.
ಇನ್ನು ಖಾತೆಗೆ ನಿಮಗೆ ಹಣ ಬರಬೇಕಾದ್ರೆ ಅಂದರೆ ಗೃಹಲಕ್ಷ್ಮಿ ಹಣ ಪಡೆಯಲು ಕೂಡ 5 ಹೊಸ ನಿಯಮಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಹೊಸ ನಾಯಕತ್ವದಲ್ಲಿ ಕೊಂಡಿದ್ದಾರೆ. ಅಂದರೆ ಆಲ್ರೆಡಿ ಮೊದಲು ಏನು ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯೋ ಅದು ಕಂಪ್ಲೀಟಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ನಿಲ್ಲುವುದಿಲ್ಲ. ಅದು ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಅದರಲ್ಲಿಯೂ ಕೂಡ ಯಾರು ಅನರ್ಹರಿದ್ದಾರೋ ಅಂಥವರಿಗೆ ಕೆಲವೊಂದು ರೂಲ್ಸ್ಗಳನ್ನು ಜಾರಿಗೆ ಮಾಡಿದ್ದಾರೆ. ಅಂಥವರು ಆ ರೂಲ್ಸಿಗೆ ಒಳಪಟ್ಟಿದ್ದರೆ ಮಾತ್ರ ಅವರಿಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು. ಇಲ್ಲದಿದ್ದರೆ ಅವರ ಹೆಸರನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಅದರಲ್ಲಿ ಬಂದುಬಿಟ್ಟು ರೇಷನ್ ಕಾರ್ಡ್ KYC ಅಂದರೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. KYC ಆಗದಿದ್ದರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಇನ್ನು ಉಚಿತ ರೇಷನ್ ಪಡೆಯುವುದು ಕೂಡ ಕಡ್ಡಾಯವಾಗಿದೆ. 3 ತಿಂಗಳಿಂದ ನೀವು ರೇಷನ್ ಪಡಿತಾ ಇಲ್ಲ ಅಂತ ಹೇಳಿದರೆ ನಿಮಗೆ ತಕ್ಷಣವೇ ಗೃಹಲಕ್ಷ್ಮಿ ಹಣ ಕೂಡ ನಿಂತು ಹೋಗುತ್ತೆ. ಯಾಕೆಂತ ಹೇಳಿದರೆ ನೀವು ರೇಷನ್ ಕಾರ್ಡ್ ರದ್ದಾದರೆ ಗೃಹಲಕ್ಷ್ಮಿ ಹಣವು ರದ್ದಾಗುತ್ತೆ. ಆದ್ದರಿಂದ ನೀವು ತಿಂಗಳು ಯಾವಾಗಲೂ ಕೂಡ ನೀವು ಅಕ್ಕಿಯನ್ನು ಪಡ್ಕೋಬೇಕು. ಒಂದು ವೇಳೆ ನಿಮಗೆ ಏನಾದರೂ ತೊಂದರೆ ಇದ್ದಲ್ಲಿ 3 ತಿಂಗಳಿಗೆ ನೀವು ಒಮ್ಮೆ ಆದರೂ ಅಕ್ಕಿಯನ್ನು ಪಡ್ಕೋಬೇಕಾಗುತ್ತೆ. ಇನ್ನು ಆಧಾರ್ ಕಾರ್ಡ್ ತಿದ್ದುಪಡಿ ಕಳೆದ 15 ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವುದೇ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸದಿದ್ದರೆ ನೀವು ತಕ್ಷಣವೇ ಅದನ್ನು ನವೀಕರಿಸಿಕೊಳ್ಳಿ. ಇನ್ನು ವಾರ್ಷಿಕ ಆದಾಯ ಮಿತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 7 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇರಬೇಕು. ಹೆಚ್ಚಿದ್ರೆ ನಿಮಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅಂದರೆ ನಿಮಗೆ ರೇಷನ್ ಕಾರ್ಡು ಕೂಡ ಇರುವುದಿಲ್ಲ. ಆವಾಗ ನಿಮ್ಮ ಗೃಹಲಕ್ಷ್ಮಿ ಹಣ ಕೂಡ ಕಟ್ಟಾಗುತ್ತೆ. ಅದರಲ್ಲಿ ನೀವು ಯಾರು ಕೂಡ ನಿಮ್ಮ ರೇಷನ್ ಕಾರ್ಡಿನಲ್ಲಿರುವ ಯಾವ ಸದಸ್ಯರು ಕೂಡ ಸರಕಾರಿ ನೌಕರಿಯಲ್ಲಿ ಇರಬಾರ್ದು. ಅಂಥವರಿದ್ದರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣ ಕಟ್ಟಾಗುತ್ತೆ. ನೀವು ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ನಿಮ್ಮ ರೇಷನ್ ಕಾರ್ಡಲ್ಲಿರುವಂತಹ ನಿಮ್ಮ ಮಗ ಅಥವಾ ಮಗಳು ಅಥವಾ ನಿಮ್ಮ ಗಂಡ ಯಾರಾದರೂ ಕೂಡ ಬಿಸ್ನೆಸ್ಸಲ್ಲಿ ತೊಡಗಿಕೊಂಡು ನೀವು ಟ್ಯಾಕ್ಸ್ ಕಟ್ತಾ ಇದ್ದರೆ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಅಥವಾ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ನೀವಿದ್ದರೆ, ನಿಮ್ಮಲ್ಲಿ ಹೈಯೆಸ್ಟ್ ಸ್ಯಾಲ್ರಿ ಪಡ್ಕೊಳ್ಳುವಂಥ ಕೆಲಸದಲ್ಲಿದ್ದರೆ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ನಿಮಗೆ ಕೂಡ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅದು ನಿಮ್ಮ ರೇಷನ್ ಕಾರ್ಡಿನಲ್ಲಿರುವ ಯಾವ ಮೆಂಬರ್ ಕೂಡ ಆಗಿರ್ಬೋದು. ಕೆಲವೊಂದು ರೇಷನ್ ಕಾರ್ಡಲ್ಲಿ ಜಾಯಿಂಟ್ ಫ್ಯಾಮಿಲಿ ಕೂಡ ಇರುತ್ತೆ. ಅಂದರೆ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದರೆ ಗಂಡನ ಅಣ್ಣನ ಹೆಂಡತಿ ಮಕ್ಕಳು, ತಮ್ಮನ ಹೆಂಡತಿ ಮಕ್ಕಳು ಈ ರೀತಿ ಇರ್ತಾರೆ. ಇದರಲ್ಲಿಯೂ ಕೂಡ ಯಾರಾದರೂ ಒಬ್ಬರು ಕೂಡ ನೌಕರಿಯಲ್ಲಿದ್ದರೆ ಅಥವಾ ಯಾರಾದರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ, GST ಪೇಯರ್ಸ್ ಯಾರಾದರೂ ಇದ್ದರೆ ನಿಮಗೆ ಕೂಡ ಗೃಹಲಕ್ಷ್ಮಿ ಹಣ ನಿಮ್ಮಲ್ಲಿ ಯಾವುದೇ ರೀತಿ ನಿಮಗೆ ಇನ್ಕಮ್ ಯಾವುದು ಕೂಡ ಇಲ್ಲ, ನೀವು ನಿಮ್ಮ ಫ್ಯಾಮಿಲಿ ಮಾತ್ರ ಆ ರೀತಿ ಇರೋದು, ಆದರೆ ನೀವು ರೇಷನ್ ಕಾರ್ಡಲ್ಲಿ ಒಟ್ಟಿಗೆ ಇದ್ದೀರಾ ಅಂತ ಹೇಳಿದರೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ನಿಮ್ಮ ರೇಷನ್ ಕಾರ್ಡಲ್ಲಿರುವಂತಹ ಮೆಂಬರ್ಸ್ GST ಪೇಯರ್ಸ್ ಆಗಿರ್ತಾರೆ. ಆದ್ದರಿಂದ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ. ಅಂಥವರು ಕೂಡ ಇದರಲ್ಲಿ ನೋಡ್ಕೋಬೇಕಾಗುತ್ತೆ. ಅಂದರೆ ತುಂಬ ಜನರು ನಮಗೆ ಗೃಹಲಕ್ಷ್ಮಿ ಹಣ 3 ತಿಂಗಳಿಂದ ಬರ್ತಾ ಇಲ್ಲ, 4 ತಿಂಗಳಿಂದ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥವರು ದಯವಿಟ್ಟು ಚೆಕ್ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಖಾತೆಗೆ 6,000 ರೂಪಾಯಿ ಬಂದಿದೆಯೋ ಇಲ್ವೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಮುಖ್ಯವಾದ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಕಳುಹಿಸಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.